ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಇದು 9ನೇ ತರಗತಿಯ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪಾಠ. ಇದು ರೇಖಾಗಣಿತಕ್ಕೆ ಸಂಸ್ಕೃತದಲ್ಲಿ ಜಾಮಿತಿ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಜಾಮಿಟ್ರಿ ಅಂತ ಕರೀತಾರೆ. ಸೊ ಆ ಪದಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ಸತಿ ಕೇಳಿರ್ತೀರಿ. ಜಿಯೋ ಮತ್ತು ಮೆಟ್ರಾನ್, ಭೂಮಿಯ ಅಳತೆ ಅನ್ನೋ ಪದದಿಂದ ಜಾಮಿಟ್ರಿ ಅನ್ನೋ ಪದ ಉಂಟಾಗಿದೆ. ಜಾ ಮತ್ತು ಮಿತಿ, ಭೂಮಿ ಅಳತೆ ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ಯಾಕೆ ಭೂಮಿಯನ್ನು ಅಳತೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ಸೊ ಇದು ನನ್ನ ಜಾಗ, ಇಷ್ಟು ಜಾಗ ನನ್ನದು ಅಂತೆಲ್ಲ ಗುರುತು ಮಾಡ್ಕೊಳ್ಳಿಕ್ಕೋಸ್ಕರ ಭೂಮಿಯನ್ನು ಅಳತೆ ಮಾಡಬೇಕಾಗ್ತಾ ಇತ್ತು. ಅಳತೆ ಮಾಡಿ ಸೀಮಾ ರೇಖೆಯನ್ನು ಹಾಕ್ಕೊಳ್ಬೇಕಾಗ್ತಾ ಇತ್ತು. ಸೊ ಈ ಸೀಮಾ ರೇಖೆ ಏನಿದೆಯಲ್ಲ, ಈ ಸೀಮಾ ರೇಖೆಯ ಒಟ್ಟು ಉದ್ದವನ್ನು ಆ ಒಂದು ಜಾಗದ ಸುತ್ತಳತೆ ಅಂತ ಕರಿತೀವಿ. ಅದು ಒಳಭಾಗದಲ್ಲಿರುವಂಥ ಜಾಗವನ್ನು ವಿಸ್ತೀರ್ಣ ಅಂತ ಕರಿತೀವಿ. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಯಾವುದೇ ಒಂದು ಆಟದ ಅಂಕಣ ರಚನೆ ಮಾಡುವಂಥದ್ದು ಇರ್ಬೋದು, ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ನೀವೊಂದು ಆಟಿಕೆಯನ್ನು ತಯಾರು ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ಸಂದರ್ಭದಲ್ಲಿ ನೀವು ಸಮತಲ ಆಕೃತಿಗಳಿಗೆ ಸಂಬಂಧಪಟ್ಟಾಗೆ ಅದರ ಸುತ್ತಳತೆ ಹಾಗೂ ಅದರ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರುವಂಥ ಲೆಕ್ಕಗಳನ್ನು ಮಾಡಬೇಕಾಗತ್ತೆ, ಅಳತೆಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೀವು ಈ ಹಿಂದೆನೇ ಸಾಕಷ್ಟು ಬಾರಿ ತಿಳ್ಕೊಂಡಿರ್ತೀರಿ. ಸೊ ಸುತ್ತಳತೆ ಅಂತ ಹೇಳಿದರೆ ಯಾವುದೇ ಒಂದು ಸಮತಲ ಆಕೃತಿಯ ಸೀಮಾ ರೇಖೆಯ ಒಟ್ಟು ಉದ್ದ. ಬಹುಭುಜಾಕೃತಿ ಆಗಿದ್ದರೆ ಅದರ ಎಲ್ಲ ಬಾಹುಗಳ ಉದ್ದಗಳ ಮೊತ್ತವನ್ನು ಸುತ್ತಳತೆ ಅಂತ ಕರಿತೀವಿ. ಹಾಗೂ ಆ ಬಹುಭುಜಾಕೃತಿ ಆವರಿಸ್ಕೊಂಡು ಅದರೊಳಗಡೆ ಇರುವಂಥ ಒಟ್ಟು ಜಾಗವನ್ನು ವಿಸ್ತೀರ್ಣ ಅಂತ ಕರಿತೀವಿ. ಸೊ ಕೆಲವು ನಿಖರವಾಗಿರುವಂಥ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳಿಗೆ ಸೂತ್ರಗಳನ್ನು ನೋಡ್ಕೊಂಬರೋಣ. ಸೊ ಇದೊಂದು ವರ್ಗದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸೊ ಪ್ರತಿಯೊಂದು ಬಾಹುವನ್ನು ಎಲ್ ಮಾನಗಳು ಅಂತ ತಿಳ್ಕೊಂಡ್ರೆ ಅದರ ಸುತ್ತಳತೆ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್. ಸೊ 4L ಸುತ್ತಳತೆ ಆಗುತ್ತೆ. ಸೊ ಎಲ್ ಇಂಟು ಎಲ್ ಸ್ಕ್ವೇರ್ ಚದರಮಾನಗಳು ಅದರ ವಿಸ್ತೀರ್ಣ ಆಗುತ್ತೆ. ಸೊ ಚದರಮಾನ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಉದಾಹರಣೆಗೆ ಪ್ರತಿ ಬಾಹು ಇದರಲ್ಲಿ 6 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರೆ ಲಂಬವಾಗಿ 6 ಗೆರೆಗಳು, 1 ಸೆಂಟಿಮೀಟ್ರಿಗೆ ಒಂದೊಂದರಂತೆ 6 ಗೆರೆಗಳನ್ನು ಹಾಕಿ, ಹಾಗೆ ಅಡ್ಡಲಾಗಿ 1 ಸೆಂಟಿಮೀಟ್ರಿಗೆ ಒಂದೊಂದಂತೆ 6 ಗೆರೆಗಳನ್ನು ಹಾಕಿದರೆ ಇಲ್ಲಿರುವಂಥ ಪ್ರತಿ ಒಂದೊಂದು ಭಾಗ ಕೂಡ 1 ಚದರ ಸೆಂಟಿಮೀಟರನ್ನು ಸೂಚಿಸುತ್ತೆ. ಸೊ ಇಲ್ಲಿ ಒಂದು ಲೈನ್ನಲ್ಲಿ 6 ಅಂಥ ಬಾಕ್ಸ್ಗಳಿದೆ, ಅಂಥದ್ದು 6 ಲೈನ್ ಇದೆ. ಸೊ ಆದ್ದರಿಂದ ಇಂಥ ಬಾಕ್ಸ್ಗಳು ಒಟ್ಟು ಎಷ್ಟಿದ್ದಾವೆ ಅಂತ ಹೇಳಿದ್ರೆ 6 ಇಂಟು 6 36 ಬಾಕ್ಸ್ಗಳಿದೆ. ಸೊ ಈ ವರ್ಗದ ವಿಸ್ತೀರ್ಣ 36 ಚದರ ಸೆಂಟಿಮೀಟರ್ ಆಗುತ್ತೆ. ಸೊ ಸುತ್ತಳತೆ 6 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್ ಅಂತ ಹೇಳಿದರೆ ಸೊ 6 4 24 ಸೆಂಟಿಮೀಟರ್ ಆಗುತ್ತೆ. ಆದ್ದರಿಂದ ಅದರ ಸುತ್ತಳತೆ 4L ಆಗುತ್ತೆ. ಹಾಗೂ ವಿಸ್ತೀರ್ಣ ಎಲ್ ಸ್ಕ್ವೇರ್ ಚದರಮಾನಗಳಾಗುತ್ತೆ. ಅದೇ ಥರದಲ್ಲಿ ಆಯತ ಪಾರ್ಶ್ವಬಾಹುಗಳು ಎಲ್ ಮತ್ತು ಬಿ ಮಾನಗಳಾಗಿದ್ದರೆ ಅದರ ಸುತ್ತಳತೆ ಎಲ್ ಪ್ಲಸ್ ಬಿ, ಪುನಃ ಎಲ್ ಪ್ಲಸ್ ಬಿ, 2 ಸರ್ತಿ ಎಲ್ ಪ್ಲಸ್ ಬಿ, 2 ಇಂಟು ಎಲ್ ಪ್ಲಸ್ ಬಿ ಮಾನಗಳು. ವಿಸ್ತೀರ್ಣ ಎಲ್ ಇಂಟು ಬಿ ಚದರಮಾನ ಆಗುತ್ತೆ. ಸಮಾಂತರ ಚತುರ್ಭುಜ ಇದ್ದಾಗ ಪಾರ್ಶ್ವಬಾಹುಗಳು ಎ ಮತ್ತು ಬಿ ಆಗಿದ್ದರೆ ಸುತ್ತಳತೆ 2 ಇಂಟು ಎ ಪ್ಲಸ್ ಬಿ ಮಾನಗಳು. ಹಾಗೂ ವಿಸ್ತೀರ್ಣ ಬಿ ಹೆಚ್ ಪಾದ ಇಂಟು ಎತ್ತರ ಅಂತ ಹೇಳಿದ್ರೆ ಸಮಾಂತರ ಬಾಹುಗಳ ನಡುವಿನ ಅಂತರವನ್ನು ಎತ್ತರ ಅಂತ ತಗೊಂಡಾಗ ಸೊ ಪಾದ ಇಂಟು ಎತ್ತರ ಆಗುತ್ತೆ. ಇಷ್ಟೇ ಪಾದ ಇದ್ದು ಇಷ್ಟೇ ಎತ್ತರ ಇರುವಂಥ ಒಂದು ತ್ರಿಭುಜ ಇದ್ದರೆ ಆ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂದರೆ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ. ಸೊ ಅದರಿಂದ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಬಿ ಹೆಚ್ ಆಗುತ್ತೆ. ಅಫ್ಕೋರ್ಸ್ ಸುತ್ತಳತೆ ಅಂತ ಹೇಳಿದರೆ ಎಲ್ಲ ಬಾಹುಗಳ ಉದ್ದಗಳ ಮೊತ್ತ ಆಗಿರುತ್ತೆ. ಒಂದು ಲಂಬಕೋನ ತ್ರಿಭುಜವನ್ನು ಪರಿಗಣಿಸಿದರೆ ಇದು ವಿಕರ್ಣ. ಇದು ಉಳಿದೆರಡು ಬಾಹುಗಳು ಪಾದ ಮತ್ತು ಎತ್ತರ ಆಗಿರೋದ್ರಿಂದ ಇದರ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಮಗೆ ಎತ್ತರ ಸಪ್ರೇಟಾಗಿ ಬೇಕಾಗಿಲ್ಲ. ಸೊ ಅರ್ಧ ಇಂಟು ಎ ಮತ್ತು ಬಿ ಗುಣಿಸಿದರೆ ಬರುತ್ತೆ. ವಿಕರ್ಣವಲ್ಲದ ಬಾಹುಗಳ ಗುಣಲಬ್ಧದ ಅರ್ಧದಷ್ಟು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಹಾಗೆ ಸಮಬಾಹು ತ್ರಿಭುಜದಲ್ಲಿ ನಮಗೆ ಎತ್ತರ ಗೊತ್ತಿಲ್ಲದೆ ಇದ್ರು ಸಮಬಾಹು ತ್ರಿಭುಜದ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಪ್ರತಿಯೊಂದು ಬಾಹುವಿನ ಉದ್ದ ಎ ಮಾನಗಳಾಗಿದ್ದರೆ ಸುತ್ತಳತೆ 3A ಮಾನಗಳಾಗತ್ತೆ. ಅದರ ವಿಸ್ತೀರ್ಣ √3a²/4 ಆಗುತ್ತೆ. ವರ್ಗಮೂಲ 3 ಬಾಹುವಿನ ವರ್ಗ ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಈ ಸೂತ್ರ ಹೇಗೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಮೊದಲು. ಸೊ ಇದೊಂದು ಸಮಬಾಹು ತ್ರಿಭುಜ. ಯಾವುದೇ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರಿಬೋದು. ಸೊ ಇಲ್ಲಿ ಪಾದ ಅಂತ ಹೇಳಿದರೆ ವಿಸ್ತೀರ್ಣ ಇದು. ಸೊ ಇಲ್ಲಿ ಪಾದ ಅಂತ ಹೇಳಿದರೆ ಎ ಇಂಟು ಎತ್ತರ ಅಂತ ಹೇಳಿದರೆ ಹೆಚ್. ನಮಗೆ ಹೆಚ್ಚು ಬೆಲೆ ಗೊತ್ತಿರಲ್ಲ, ಬರೀ ಬಾಹುಗಳ ಅಳತೆ ಮಾತ್ರ ಗೊತ್ತಿರುತ್ತೆ ಅಂತ ತಿಳ್ಕೊಳ್ಳಿ. ಈ 2 ತ್ರಿಭುಜಗಳಲ್ಲಿ ಶೃಂಗದಿಂದ ಅಭಿಮುಖ ಬಾಹುವಿಗೆ ಒಂದು ಲಂಬ ರೇಖೆಯನ್ನು ಹೇಳಿದ್ರೆ ಅದು ಪಾದವನ್ನು
ಅರ್ಧಿ ಸುತ್ತದೋ ಅದರಿಂದ ಪಾದ ಎ ಆಗಿದ್ದರೆ ಈ ಒಂದೊಂದು ಭಾಗ ಕೂಡ a/2 ಆಗುತ್ತೆ. ಎ ಅರ್ಧದಷ್ಟಿರುತ್ತೆ. ಒಟ್ಟು 6 ಸೆಂಟಿಮೀಟರ್ ಇದ್ದರೆ ಡಿ ಸಿ 3 ಸೆಂಟಿಮೀಟರು, ಬಿ ಡಿ 3 ಸೆಂಟಿಮೀಟರ್ ಆಗುತ್ತೆ. ನಾನು ಇಲ್ಲಿರೋ ಯಾವುದಾದ್ರು ಒಂದು ತ್ರಿಭುಜಕ್ಕೆ ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದರೆ ತ್ರಿಭುಜ ಎ ಡಿ ಸಿಯಲ್ಲಿ a² = h² ಪ್ಲಸ್ a/2 ಹೋಲ್ ಸ್ಕ್ವೇರ್ ಆಗುತ್ತೆ. ನಮಗೆ ಎಲ್ಲ ಬಾಹುಗಳ ಅಳತೆ ಗೊತ್ತಿದೆ, ಹೆಚ್ಚು ಗೊತ್ತಿಲ್ಲ. ಅದರಿಂದ ನಾನು ಹೆಚ್ಚು ಕಂಡುಹಿಡಿಬೇಕು ಅಂತ ಹೇಳಿದರೆ ಇಲ್ಲಿರುವಂಥ a/2 ಹೋಲ್ ಸ್ಕ್ವೇರ್ನ ಈ ಕಡೆ ತೊಗೊಂಬಂದರೆ h² ಬೆಲೆ h² = a² ಮೈನಸ್ ಇದನ್ನು ಈ ಕಡೆ ತರ್ತಾ ಇದ್ದೀನಿ. ಹಾಗೆ ವರ್ಗ ಇರೋದ್ರಿಂದ a² / 2² 4 ಆಗುತ್ತೆ. ಛೇದಗಳ ಲಾಸ ತಗೊಂಡು ಸುಲಭ ರೂಪ ತೊಗೊಂಬಂದರೆ ಇದು 4a² - a² ಅಂದರೆ 3a² / 4 ಆಗಿರುತ್ತೆ. ಇದು h² ಬೆಲೆ. ಇದು ನಮಗೆ ಹೆಚ್ಚು ಬೇಕು ಅಂತ ಹೇಳಿದರೆ ವರ್ಗಮೂಲ ತಗೊಳ್ತೀವಿ. ವರ್ಗಮೂಲ ತಗೊಂಡ್ರೆ 3ರ ವರ್ಗಮೂಲ ಹಾಗೆ ಬರಿತೀನಿ. ಇದರ ಸನ್ನಿಹಿತ ಬೆಲೆ 1.73 1.732 ಸನ್ನಿಹಿತ ಬೆಲೆ ಬರ್ಕೊಳ್ಬೋದು ನಾವು ಬೇಕಿದ್ರೆ. ವರ್ಗಮೂಲ 3 a²ಗೆ ಸ್ಕ್ವೇರ್ ರೂಟ್ ತಗೊಂಡಾಗ a ಆಗುತ್ತೆ ಇಂಟು a / 4ರ ವರ್ಗಮೂಲ 2 ಆಗುತ್ತೆ. ಇದು ಸಮಬಾಹು ತ್ರಿಭುಜದ ಎತ್ತರ ಮತ್ತು ಅದರ ಬಾಹುವಿಗಿರುವಂಥ ಸಂಬಂಧ. ಸಮಬಾಹು ತ್ರಿಭುಜದ ಎತ್ತರ ಎಷ್ಟಾಗಿರುತ್ತೆ ಅಂತ ಹೇಳಿದರೆ √3a / 2. ಈಗ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸೂತ್ರದಲ್ಲಿ ನಾನು ಹೆಚ್ಚು ಬೆಲೆಯನ್ನು ಆದೇಶ ಮಾಡಿದರೆ ಆ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಅರ್ಧ ಇಂಟು ಇಲ್ಲಿ ಪಾದ ಅಂದರೆ a ಇಂಟು ಎತ್ತರ ಅಂತ ಹೇಳಿದರೆ √3a / 2. 2 ಇಂಟು 2 4 ಆಯಿತು. √3 ಹಾಗೆ ಇದೆ. a ಇಂಟು a² ಆದ್ದರಿಂದ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3a² / 4 ಆಗುತ್ತೆ. ಸಮಬಾಹು ತ್ರಿಭುಜದಲ್ಲಿ ಬರೀ ಬಾಹುವಿನ ಅಳತೆ ಗೊತ್ತಿದ್ದಾಗ ಅದರ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕಾಗತ್ತೆ. ಈಗ ಸಮಬಾಹು ತ್ರಿಭುಜ ಅಲ್ಲ, ಒಂದು ಅಸಮಬಾಹು ತ್ರಿಭುಜ ಇದೆ. ಬಾಹುಗಳ ಅಳತೆ ಮಾತ್ರ ನಮಗೆ ಗೊತ್ತಿರುತ್ತೆ, ವಿಸ್ತೀರ್ಣ ಕಂಡುಹಿಡಿಯಬೇಕು. ಎತ್ತರ ಗೊತ್ತಿಲ್ಲ. ಇಂಥ ತ್ರಿಭುಜಗಳಿಗೆ ಅಸಮಬಾಹು ತ್ರಿಭುಜ ಅಥವಾ ಯಾವುದೇ ತ್ರಿಭುಜ ಆಗ್ಬೋದು, ಬರೀ ಬಾಹುಗಳ ಅಳತೆ ಗೊತ್ತಿದ್ದಾಗ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೆರಾನ್ ಅನ್ನುವಂಥ ಈಜಿಪ್ಟ್ನ ವಿಜ್ಞಾನಿ, ಅವನು ವಿಜ್ಞಾನಿನೂ ಹೌದು, ಗಣಿತಜ್ಞನೂ ಹೌದು, ಈ ಸ್ಟೀಮ್ ಹಬೆಗೆ ಸಂಬಂಧಪಟ್ಟಿರೋನಿಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳನ್ನು ಅವನು ಮಾಡ್ತಾನೆ. ಹಾಗೂ ಗಣಿತದಲ್ಲಿ ಈ ಸುತ್ತಳತೆ ಮತ್ತು ವಿಸ್ತೀರ್ಣ, ವಿವಿಧ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರೋಂಗೆ ಸಾಕಷ್ಟು ಅಧ್ಯಯನ ಮತ್ತು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥ ಗಣಿತಜ್ಞ ಹೆರಾನ್. ಅವನು ಯಾವುದೇ ತ್ರಿಭುಜದ ಬಾಹುಗಳನ್ನು ಮಾತ್ರ ನಮ್ಗೆ ಗೊತ್ತಿದ್ದಾಗ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ. ತ್ರಿಭುಜದ ವಿಸ್ತೀರ್ಣ = √s × s - a × s - b × s - c ಅಂತೇಳಿ. ಇಲ್ಲಿ ಎಸ್ ಅಂತ ಹೇಳಿದರೆ ಇದರ ಸುತ್ತಳತೆಯ ಅರ್ಧ ಸುತ್ತಳತೆ. a + b + c ಮಾಡಿ ಅದನ್ನು ಅರ್ಧ ಮಾಡಿದರೆ ಅದು ಎಸ್ ಆಗಿರುತ್ತೆ. ಎ ಬಿ ಮತ್ತು ಸಿಗಳು ಬಾಹುಗಳು. ಯಾವುದೇ ತ್ರಿಭುಜದ ವಿಸ್ತೀರ್ಣ ಅದರ ಸುತ್ತಳತೆಯ ಅರ್ಧ ಮತ್ತು ಆ ಸುತ್ತಳತೆಯ ಅರ್ಧದಿಂದ ಅದರ ಬಾಹುಗಳ ಅಳತೆಯನ್ನು ಪ್ರತ್ಯೇಕವಾಗಿ ಕಳೆದು ಗುಣಿಸಿ ಅದರ ವರ್ಗಮೂಲವನ್ನು ತೆಗೆದುಕೊಂಡಾಗ ಆ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ ಅನ್ನೋದನ್ನು ಹೆರಾನ್ ಈ ಸೂತ್ರವನ್ನು ಕೊಟ್ಟಿದ್ದಾನೆ. ಮಕ್ಕಳೇ, ಈ ಸೂತ್ರ ಹೇಗೆ ವರ್ಕೌಟ್ ಆಗುತ್ತೆ, ಈ ಸೂತ್ರ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ವೇಗವಾಗಿ ಒಂದು ಸರ್ತಿ ಮಾಡಿ ತೋರಿಸ್ತೇನೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ವಿವರಣೆ ಇಲ್ಲ. ಈ ಸೂತ್ರನ ಉಪಯೋಗಿಸಿ ಲೆಕ್ಕ ಮಾಡಬೇಕಾಗಿರೋದು ನೀವು ಕಲಿಬೇಕಾಗಿರುವಂಥದ್ದು. ಆದರೂ ನೀವು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಒಂದು ಸರ್ತಿ ವೇಗವಾಗಿ ಹೇಳ್ತೀನಿ ನಾನು, ಸಾಧ್ಯವಾದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ಈ ಹಿಂದೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3a² / 4 ಆಗ್ತಾ ಇದೆ. ಇಲ್ಲೇ ಇದೆ. ಇದ್ರ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ ಅಂತ ನೋಡ್ಕೊಂಡಿದ್ದು. ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ತಗೊಂಡು ಅದರಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು ಮಾಡ್ಕೊಂಡು ಹೋಗಿದ್ವಿ. ಈ ಹೆರಾನ್ನ ಸೂತ್ರ ಯಾವ ಥರ ಬರುತ್ತೆ ಅನ್ನೋದಕ್ಕೂ ಕೂಡ ಅದೇ ಥರದಲ್ಲಿ ಮೊದಲು ನಾನು ಈ ತ್ರಿಭುಜಕ್ಕೆ ಲಂಬಕೋನ ತ್ರಿಭುಜ ಅದು ಪೈಥಾಗರಸ್ ಪ್ರಮೇಯವನ್ನು ಅಳವಡಿಸಿದರೆ c² = h² ಪ್ಲಸ್ q² ಆಗುತ್ತೆ. ಇಲ್ಲಿ ಎ ಬಿ ಅಂತ ಹೇಳಿದರೆ ಎ ಸಿ ಅಂತ ಹೇಳಿದರೆ ಸಿ, ಬಿ ಸಿ ಅಂತ ಹೇಳಿದರೆ ಬಿ ಇದೆ. ಇಲ್ಲಿ ಎಳೆದಿರುವಂಥ ಲಂಬ ಬಿ ಸಿಯನ್ನು ಸಮನಾಗಿ ಅರ್ಧ ಭಾಗಗಳನ್ನು ಮಾಡಿಲ್ಲ. ಆದ್ದರಿಂದ ಒಂದು ಭಾಗವನ್ನು ಪಿ ಅಂತ ಗುರುತು ಮಾಡಿದ್ದೇನೆ, ಇನ್ನೊಂದು ಭಾಗವನ್ನು ಕ್ಯೂ ಅಂತ ಮಾಡಿದ್ದೇನೆ. ಈ ತ್ರಿಭುಜಕ್ಕೆ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡಾಗ c² = h² ಪ್ಲಸ್ q² ಆಗುತ್ತೆ. ಇಲ್ಲಿ ಕ್ಯೂನ ಅಳತೆ ಎಷ್ಟಿರುತ್ತೆ ಅಂತ ಹೇಳಿದರೆ ಬಿ ಸಿಯಲ್ಲಿ ಬಿ ಡಿಯನ್ನು ಕಳೆದ್ರೆ ಬರುತ್ತೆ.
ಅಂದರೆ ಬಿ ಸಿಯ ಒಟ್ಟು ಉದ್ದ ಬಿ ಇದು. ಸೊ ಬಿಯಲ್ಲಿ ಪಿ ಅನ್ನು ಕಳೆದ್ರೆ ಬರುತ್ತೆ. ಕ್ಯೂ ಸ್ಕ್ವೇರ್ ಬದಲಿಗೆ ನಾನು ಏನು ಬರೀಬೋದು ಅಂತ ಹೇಳಿದ್ರೆ ಬಿ ಮೈನಸ್ ಪಿ ಹೋಲ್ ಸ್ಕ್ವೇರ್ ಅಂತ ಬರೆಯೋದು. ಕ್ಯೂ ಸ್ಕ್ವೇರ್ ಬದಲಿಗೆ ಒಟ್ಟು ಉದ್ದದಲ್ಲಿ ಪಿ ಅನ್ನು ಕಳೆದ್ರೆ ಕ್ಯೂಗೆ ಸಮ ಆಗುತ್ತೆ, ಅದರಿಂದ ಬಿ ಮೈನಸ್ ಪಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಪ್ಲಸ್ ಹೆಚ್ ಸ್ಕ್ವೇರ್, ಇದು ಸಿ ಸ್ಕ್ವೇರ್ನ ಬೆಲೆ. ಸೊ ಇದನ್ನು ವಿಸ್ತರಿಸಿದರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ. ಸೊ ಬಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಮೈನಸ್ 2bp. ಇಲ್ಲಿ ಹೆಚ್ ಸ್ಕ್ವೇರ್ ಮತ್ತು ಪಿ ಸ್ಕ್ವೇರ್ ಚಿತ್ರದಲ್ಲಿ ಗಮನಿಸಿ, ಹೆಚ್ ಸ್ಕ್ವೇರ್ ಇಲ್ಲಿದೆ, ಪಿ ಸ್ಕ್ವೇರ್ ಇಲ್ಲಿದೆ. ಸೊ ಪುನಃ ಪೈಥಾಗರಸ್ ಪ್ರಮೇಯದ ಪ್ರಕಾರ ಹೆಚ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಅಂತ ಹೇಳಿದರೆ ಎ ಸ್ಕ್ವೇರ್ಗೆ ಸಮನಾಗ್ತದೆ. ಇದೆರಡರ ಬದಲಿಗೆ ನಾನು ಎ ಸ್ಕ್ವೇರ್ ಬರಿಬೋದು ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2bp, ಇದು ಸಿ ಸ್ಕ್ವೇರ್ನ ಬೆಲೆ. ಸೊ ಇದರಿಂದ ನಮಗೆ ಪಿ ಎಷ್ಟಾಗುತ್ತೆ ಅಂತ ಹೇಳಿದರೆ, ಸೊ ಪಿ ಬೆಲೆ ಬೇಕು ಅಂತ ಹೇಳಿದರೆ ಫಸ್ಟು ಇಡೀ ಪದವನ್ನು ನಾನು ಎಡಗಡೆ ತೊಗೊಂಬರ್ತೀನಿ, ಪ್ಲಸ್ 2p ಇಲ್ಲಿ ಬರೀತೀನಿ. 2bpಯ ಬೆಲೆ, ಎರಡು ಪದಗಳನ್ನು ಅಲ್ಲೇ ಬಿಟ್ಟಿದ್ದೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ಲೇ ಬಿಟ್ಟಿದ್ದೀನಿ. ಸಿ ಸ್ಕ್ವೇರ್ನ ಎಡಗಡೆಯಿಂದ ಬಲಗಡೆ ತೊಗೊಂಡೋದಾಗ ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ. ಇಲ್ಲಿರೋ 2bನ ಆಚೆ ಕಡೆ ತೊಗೊಂಡೋದ್ರೆ ಡಿವೈಡೆಡ್ ಬೈ 2b ಆಗುತ್ತೆ. ಸೊ ಪಿಯ ಬೆಲೆ, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2b. ಸೊ ನೆಕ್ಸ್ಟ್ ಪುನಃ ನಾನು ಈ ತ್ರಿಭುಜದಲ್ಲಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗುತ್ತೆ, ಅಥವಾ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸೂತ್ರ ನಿಮ್ಗೆ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೀಬೋದು. ಸೊ ಆ ಥರದಲ್ಲಿ ಎ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ನ ಎ ಪ್ಲಸ್ ಪಿ ಇಂಟು ಎ ಮೈನಸ್ ಪಿ ಅಂತ ಬರ್ಕೊಳ್ತೀನಿ. ಇಲ್ಲಿರುವಂಥ ಪಿ ಬದಲಿಗೆ ಆಲ್ರೆಡಿ ನಮಗೆ ಪಿಗೆ ಒಂದು ಬೆಲೆ ಬಂದಿದೆಯಲ್ಲ, ಈ ಬೆಲೆಯನ್ನು ಆದೇಶ ಮಾಡ್ತೇನೆ. ಅವಾಗೇನಾಗುತ್ತೆ ಅಂತ ಹೇಳಿದರೆ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿರೋ ಎ ಹಾಗೆ ಬರೆದಿದ್ದೇನೆ, ಪ್ಲಸ್ ಪಿ ಬದಲಿಗೆ ಇಲ್ಲಿರುವಂಥ ಬೆಲೆ. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಸೊ ಡಿವೈಡೆಡ್ ಬೈ 2b ಇದೆ. ಸೊ ಇಲ್ಲಿ ಛೇದಗಳ ಲಾಸ ತೊಗೊಂಡ್ರೆ ಈ 2ab ಇಲ್ಲಿ ಹೋಗುತ್ತೆ. ಇದು ಎ ಪ್ಲಸ್ ಪಿಯ ಬೆಲೆ. ಅದೇ ಥರ ಎ ಮೈನಸ್ ಪಿ ಅಂತ ಹೇಳಿದರೆ ಇದು ಎ ಮೈನಸ್, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2b. ದಿಸ್ ಇಸ್ ಈಕ್ವಲ್ ಟು, ಛೇದಗಳ ಲಾಸ ತೊಗೊಂಡು ಸುಲಭ ತೊಗೊಂಬಂದರೆ 2ab ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2b ಇಂಟು ಇದು ಪುನಃ 2ab ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇಲ್ಲಿರೋ ಮೈನಸ್ ಇವೆಲ್ಲದಕ್ಕೂ ಅಪ್ಲೈ ಆಗೋದ್ರಿಂದ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ಗೆ ಮೈನಸ್ ಆಗುತ್ತೆ, ಮೈನಸ್ ಸಿ ಸ್ಕ್ವೇರ್ ಇರೋದು ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಅಫ್ಕೋರ್ಸ್ ಡಿವೈಡೆಡ್ ಬೈ 2b ಇದೆ. ಸೊ ಮುಂದಿನ ಹಂತದಲ್ಲಿ 2b ಇಂಟು 2b ಛೇದದಲ್ಲಿ 4b ಸ್ಕ್ವೇರ್ ಆಗುತ್ತೆ. ಅಂಶವನ್ನು ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೆ. ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದು, ಮೈನಸ್ ಸಿ ಸ್ಕ್ವೇರ್ ಇಂಟು ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೆ. ಅದಷ್ಟರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ, ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಸಿ ಸ್ಕ್ವೇರ್ ಫಸ್ಟ್ ಬರ್ಕೊಳ್ತೀನಿ, ಮೈನಸ್ ಕಾಮನ್ ತೆಗೆದ್ಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ 2b ಇಂಟು 2b 4b ಸ್ಕ್ವೇರ್ ಆಗಿರುತ್ತೆ. ಮುಂದಿನ ಹಂತದಲ್ಲಿ ಇದನ್ನು ಪುನಃ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಅಳವಡಿಸಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಮೈನಸ್ ಸಿ ಆಗುತ್ತಿದ್ದು. ಇದಕ್ಕೂ ಪುನಃ ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಅಳವಡಿಸಿದರೆ ಸಿ ಪ್ಲಸ್ ಎ ಮೈನಸ್ ಬಿ ಇಂಟು ಸಿ ಮೈನಸ್ ಎ ಪ್ಲಸ್ ಬಿ ಆಗುತ್ತದು. ಸೊ ಮುಂದಿನ ಸ್ಟೆಪ್ಪಲ್ಲಿ ಅದೇನಾಗಿರುತ್ತೆ ಅಂತಂದರೆ ಹೆಚ್ ಸ್ಕ್ವೇರ್ನ ಬೆಲೆ ನಾವು ಬರಿತಾ ಇದ್ದೀವಿ ಇಷ್ಟೊತ್ತು ತನಕ ನಾವು. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಮೈನಸ್ ಸಿ ಒಂದು ಕಡೆ ಬಂದಿರುತ್ತೆ, ಎ ಪ್ಲಸ್ ಸಿ ಮೈನಸ್ ಬಿ ಒಂದು ಕಡೆ ಬಂದಿರುತ್ತೆ, ಹಾಗೂ ಬಿ ಪ್ಲಸ್ ಸಿ
ಮೈನಸ್ ಎ ಒಂದು ಕಡೆ ಬಂದಿರುತ್ತೆ, ಹೋಲ್ ಡಿವೈಡೆಡ್ ಬೈ 4b² ಇಷ್ಟಾಗಿರುತ್ತೆ h ಸ್ಕ್ವೇರ್ನ ಬೆಲೆ. ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ, ಇಲ್ಲಿ ಗಮನಿಸಿ, ಇಲ್ಲಿ a ಪ್ಲಸ್ ಬಿ ಮೈನಸ್ ಸಿ ಇದೆಯಲ್ಲ, ಇದಕ್ಕೊಂದು ಪ್ಲಸ್ ಸಿಯನ್ನು ಸೇರಿಸಿ ಮೈನಸ್ ಸಿಯನ್ನು ಕಳೆದ ಸಿಯನ್ನು ಸೇರಿಸಿ ಕಳೆದಾಗ, ಅದೇ ಥರದಲ್ಲಿ ಎಲ್ಲ ಕಡೆದಲ್ಲಿ ಇಲ್ಲಿ ಮೈನಸ್ ಬಿ ಇದೆಯಲ್ಲ, ಇದಕ್ಕೊಂದು ಬಿಯನ್ನು ಸೇರಿಸಿ ಪುನಃ ಬಿಯನ್ನು ಕಳೆಯೋಣ. ಇದರಲ್ಲಿ ಮೈನಸ್ ಎ ಇದೆ, ಇದಕ್ಕೊಂದು ಎಯನ್ನು ಸೇರಿಸಿ ಪುನಃ ಎಯನ್ನು ಕಳೆಯೋಣ. ಅವಾಗೇನಾಗುತ್ತೆ ಅಂತ ಹೇಳಿದರೆ ಇದು ಎ ಪ್ಲಸ್ ಬಿ ಪ್ಲಸ್ ಸಿ, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ 2c, ಇದು ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ 2b, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ 2a ಆಗುತ್ತೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನೋದಕ್ಕೆ ಒಂದು ಸಂಕೇತವನ್ನು ಕೊಡ್ತೀನಿ. ಇಲ್ಲೆಲ್ಲ ಮೈನಸ್ 2a ಬರುತ್ತೆ, ಮೈನಸ್ 2b ಬರುತ್ತೆ, ಇಲ್ಲಿ ಮೈನಸ್ 2c ಬರುತ್ತೆ ಇದರಲ್ಲಿ. ಸೊ ಆದ್ದರಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇನ್ಮೇಲೆ ಹೇಳೋ ಬದಲಿಗೆ ಇದಿಷ್ಟನ್ನ ಸೇರಿಸಿ 2s ಅನ್ನೋಂಥ ಒಂದು ಸಂಕೇತವನ್ನು ನಾನು ಕೊಟ್ಟರೆ, ಇದೆಲ್ಲ ಏನಾಗುತ್ತೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಹೇಳಿದರೆ 2s ಇಂಟು ಇದಿಷ್ಟು 2s ಮೈನಸ್ 2c ಇಂಟು 2s ಮೈನಸ್ 2a ಅಥವಾ 2b ಇಂಟು 2s ಮೈನಸ್ 2a ಡಿವೈಡೆಡ್ ಬೈ 4b². ಇದೆಲ್ಲವೂ ಕೂಡ h ಸ್ಕ್ವೇರ್ನ ಬೆಲೆ ಇದು. ಸೊ ಎರಡನ್ನು ಕಾಮನ್ ತೊಗೊಂಡು ಹೋದರೆ, ಸೊ ಇಲ್ಲಿಂದ ಒಂದು 2 ಬರುತ್ತೆ, ಇಂಟು ಇಲ್ಲೊಂದು 2 ಇಂಟು ಇಲ್ಲೊಂದು 2, ಆಲ್ರೆಡಿ ಇಲ್ಲೊಂದು 2 ಇದೆ. ಸೊ 2 ಇಂಟು 2 ಇಂಟು 2 ಇಂಟು 2 ಅಂದರೆ 16 ಆಗುತ್ತೆ. ಸೊ 16 ಇಂಟು ಎಸ್ ಇಂಟು ಎಸ್ ಮೈನಸ್ ಎ ಒಂದು ಕಡೆ ಇದೆ, ಎಸ್ ಮೈನಸ್ ಬಿ ಒಂದು ಕಡೆ ಇದೆ, ಎಸ್ ಮೈನಸ್ ಸಿ ಒಂದು ಕಡೆ ಇದೆ. ಒಂದು ಆರ್ಡರ್ ಬರೆದ್ರೆ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹೋಲ್ ಡಿವೈಡೆಡ್ ಬೈ 4b². ಇದು h ಸ್ಕ್ವೇರ್ನ ಬೆಲೆ. ಇದು 4 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿರೋ ಸ್ಕ್ವೇರ್ನ ತೆಗೆದುಹಾಕಿದರೆ ಇದಿಷ್ಟಕ್ಕೆ ನಾನು ವರ್ಗಮೂಲ ಹಾಕಬೇಕಾಗತ್ತೆ. ಸೊ ವರ್ಗಮೂಲ ಹಾಕಿದಾಗ 4 ಇರುವಂಥದ್ದು 2 ಆಗುತ್ತೆ. ಹೆಚ್ಚಿನ ಬೆಲೆಯನ್ನು ಬರೀತಾನೆ ನಾನು 2 ಇಂಟು ವರ್ಗಮೂಲ ಚಿಹ್ನೆ ಒಳಗಡೆ. ಸೊ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಸೊ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹೋಲ್ ಡಿವೈಡೆಡ್ ಬೈ 4 ಕ್ಯಾನ್ಸಲ್ ಆಗಿತ್ತು, b² ಇತ್ತು. ವರ್ಗಮೂಲ ತೆಗೆದಾಗ ಅದು b ಆಗುತ್ತೆ. ಇದು ಈ ತ್ರಿಭುಜದ ಎತ್ತರ ಆಗುತ್ತೆ. ಈಗ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅದನ್ನು ಮಾಡಲಿಕ್ಕೆ ಹೋದಾಗ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಇಲ್ಲಿ ಪಾದ ಬಿ ಆಗಿದೆ ಇಂಟು ಎತ್ತರ ನಾವು ಈಗ ಕಂಡುಹಿಡಿದವರು ಅಂತ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಡಿವೈಡೆಡ್ ಬೈ ಬಿ. 2 ಕ್ಯಾನ್ಸಲ್ ಆಗುತ್ತೆ, ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಉಳಿದಿರೋದು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಅದು ಈ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ನಿಧಾನವಾಗಿ 2 ಸರ್ತಿ ಸ್ಟೆಪ್ಸನ್ನು, ಸೊ ನಾನು ಬರೆದಿರೋದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಸ್ಟೆಪ್ಸ್ ಇನ್ನೊಂದು ಸರ್ತಿ ನಾನು ಡಿಸ್ಪ್ಲೇ ಮಾಡ್ತೇನೆ ಪ್ರಿಂಟ್ ಆಗಿರುವಂಥದ್ದನ್ನು. ಸೊ ಅದನ್ನು ಇನ್ನೊಂದು ಸರ್ತಿ ನೋಡಿ ನೀವು ಬೇಕಾದಲ್ಲಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಚಿಂತಿಸಬೇಕಾದಂಥ ಅಗತ್ಯ ಇಲ್ಲ, ಯಾಕೆಂದರೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರುವಂಥದ್ದು. ಅದರಿಂದ ಪರೀಕ್ಷೆಗೆ 100% ಪರೀಕ್ಷೆಯಲ್ಲಿದು ಈ ಪ್ರಶ್ನೆಯನ್ನು ಕೇಳೋದಿಲ್ಲ ಪರೀಕ್ಷೆಯಲ್ಲಿ. ಸೊ ನಿಮಗೆ ಆಸಕ್ತಿ ಇದ್ದರೆ ಕಲ್ತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇದನ್ನು ವಿವರಿಸಿದ್ದೀನಿ ಅಷ್ಟೇ. ಸೊ ನಾನು ಇಷ್ಟೋ ತನಕ ಏನು ಎಕ್ಸ್ಪ್ಲೈನ್ ಮಾಡಿದನೋ ಆ ಎಲ್ಲ ಸ್ಟೆಪ್ಸ್ಗಳು ಇದರಲ್ಲಿ ಇದೆ. ನಿಧಾನವಾಗಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಪನ್ನು ಗಮನಿಸಿದರೆ ನೀವು ಇದನ್ನು ಕಲಿಯುವಂಥದ್ದು ಕಷ್ಟ ಏನಾಗಲ್ಲ. ಸೊ ಕಲಿಯದೇ ಇದ್ದರೆ ಚಿಂತಿಸಬೇಕಾದಂಥ ಅಗತ್ಯ ಇಲ್ಲ. ಸೊ ಕಲಿಯಲೇಬೇಕಾಗಿರೋದು ಏನು ಅಂತ ಹೇಳಿದರೆ ಈ ಲೆಕ್ಕಗಳು. ಒಂದು 5 ಲೆಕ್ಕಗಳನ್ನು ಮಾಡೋಣ. ಸೊ ಒಂದು ಮೇಲ್ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಗೋಡೆಯ ಬಾಹುಗಳ ಉದ್ದಗಳು 122 ಮೀಟರ್, 22 ಮೀಟರ್ ಮತ್ತು 120 ಮೀಟರ್ ಇದೆ. ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ ಚದರ ಮೀಟರ್ಗೆ ರೂಪಾಯಿ 5,000ದಂತೆ ಆದಾಯ ಗಳಿಸುತ್ತದೆ. ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು 3 ತಿಂಗಳಿಗೆ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು? ಸೊ ಪ್ರಶ್ನೆಯನ್ನು ನಿಧಾನವಾಗಿ ಓದಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಮೇಲ್ಸೇತುವೆ
ಫ್ಲೈಓವರ್ ಬ್ರಿಡ್ಜ್ ಇದೆ. ಸೊ ಅದರ ಪಕ್ಕದಲ್ಲಿರುವಂಥ ಜಾಗ ಬ್ರಿಡ್ಜ್ ಕಟ್ಟಲಿಕ್ಕೋಸ್ಕರ ಇರುವಂಥ ಜಾಗ ತ್ರಿಭುಜಾಕಾರದಲ್ಲಿದೆ. ಸೊ ಇದ್ರ ಮೇಲೆ ನಾವು ಜಾಹೀರಾತಿಗೆ ಆ ಜಾಗವನ್ನು ಬಳಸ್ಕೊಳ್ಬೋದು. ಸೊ ಬೇರೆ ಬೇರೆ ಕಂಪನಿಗಳದನ್ನು ದುಡ್ಡು ಕೊಟ್ಟು ಆ ಜಾಗವನ್ನು ಬಳಸ್ಕೊಳ್ತಾರೆ. ಸೊ ಇಲ್ಲಿರೋ ಜಾಗದ ಅಳತೆಗಳನ್ನು ಕೊಟ್ಟಿದ್ದಾರೆ. ಉದ್ದ 120 ಮೀಟರ್ ಇದೆ ಒಂದು ಬಾಹು, ಇನ್ನೊಂದು ಬಾಹು 122 ಮೀಟರ್ ಇದೆ, 122 ಮೀಟರ್, 120 ಮೀಟರ್ ಹಾಗೂ ಎತ್ತರ 22 ಮೀಟರ್ ಇದೆ. ಲಂಬವಾಗಿದೆ ಅಂತಲೇ ಹೇಳಲಿಕ್ಕೆ ಬರಲ್ಲ. ಲಂಬವಾಗಿದ್ದರೆ ನಾವೇನು ಮಾಡ್ಬೋದು ಅಂದರೆ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಸೂತ್ರ ಹಾಕಿಬಿಟ್ಟು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೋದು. ಸೊ ಎಲ್ಲ ಸಂದರ್ಭದಲ್ಲಿ ಲಂಬವಾಗೇ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಅದರಿಂದ ನಾವು ಈ ಒಂದು ಲಂಬಕೋನ ತ್ರಿಭುಜ ಆಗಿದ್ದರೂ ಕೂಡ ಸೊ ಈ ಸೂತ್ರದ ಮೇಲೆ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿಬಿಟ್ಟು ಅದರ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ವಿಸ್ತೀರ್ಣವನ್ನು ಕಂಡುಹಿಡಿದಾದ್ಮೇಲೆ ಪ್ರತಿ ಚದರ ಮೀಟರ್ಗೆ 1 ವರ್ಷಕ್ಕೆ 5,000 ರೂಪಾಯಿನಂತೆ 3 ತಿಂಗಳಿಗೆ ಎಷ್ಟು ಬಾಡಿಗೆಯನ್ನು ಕೊಡಬೇಕಾಗತ್ತೆ, ಅದನ್ನು ಜಾಹೀರಾತಿಗೋಸ್ಕರ ಆ ಜಾಗವನ್ನು ಪಡ್ಕೊಂಡಿರುವಂಥ ಕಂಪನಿ 3 ತಿಂಗಳಲ್ಲಿ ಎಷ್ಟು ಹಣವನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಈ ಲೆಕ್ಕದಲ್ಲಿ ಕೇಳಿದ್ದಾರೆ. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೂತ್ರ ಹೆರಾನ್ನ ಸೂತ್ರ, ತ್ರಿಭುಜದ ವಿಸ್ತೀರ್ಣ = ವರ್ಗಮೂಲ, ಸುತ್ತಳತೆಯ ಅರ್ಧ, ಅದು ಎಸ್ ಅಂತ ಹೇಳಿದರೆ ಸುತ್ತಳತೆಯ ಅರ್ಧ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎಸ್ ಅಂತ ಹೇಳಿದರೆ ಸುತ್ತಳತೆಯ ಅರ್ಧ. ಅದರಿಂದ ಮೊದಲು ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಎ ಬಿ ಸಿಗಳು ತ್ರಿಭುಜದ 3 ಬಾಹುಗಳು 122 ಮೀಟರ್ ಇದೆ, 120 ಮೀಟರ್ ಇದೆ ಮತ್ತು 22 ಮೀಟರ್ ಇದೆ ಕೊಟ್ಟಿರುವಂಥ ಅಳತೆಗಳು. ಅದನ್ನೆಲ್ಲ ಕೂಡಿಸಿ 2ರಿಂದ ಭಾಗಿಸಿದರೆ 264 / 2 132, ಅದು ಎಸ್ ಬೆಲೆ. ಹಾಗಾಗಿ ಎಸ್ ಮೈನಸ್ ಎ 132 ಮೈನಸ್ 122 10 ಮೀಟರ್ ಆಗುತ್ತೆ. ಸೊ ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅದೇ ಥರ ಬೆಲೆಗಳನ್ನು ಕಂಡುಹಿಡ್ಕೊಂಡು ಹೋಗಿ. ಸೊ ಎ ಬಿ ಸಿ ಅಂದರೆ ಗೊತ್ತಾಗಿದೆ ನಿಮಗೆ. ಎ ಬಿ ಸಿಗಳು ಇಲ್ಲಿರುವಂಥ ಬಾಹುಗಳು. ಎಸ್ ಅಂತ ಹೇಳಿದ್ರೆ ಇದರ ಸುತ್ತಳತೆಯ ಅರ್ಧ 132. ಹಾಗೆ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಮತ್ತು ಎಸ್ ಮೈನಸ್ ಸಿ ಬೆಲೆಗಳನ್ನು ಕಂಡುಹಿಡಿದಿದೆ. ಸೊ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಆದೇಶ ಮಾಡಿದರೆ ಸೊ ಈ ಗೋಡೆಯ ವಿಸ್ತೀರ್ಣ ಗೋಬಿ ಅಂತ ಬರೆದಿದೆ. ಗೋಡೆಯ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ ವರ್ಗಮೂಲ ಎಸ್ 132 ಇಂಟು ಎಸ್ ಮೈನಸ್ ಎ ಯಾವುದೋ ಒಂದು ತೊಗೊಂಡಿದ್ದು 10 ಮೀಟರ್, ಎಸ್ ಮೈನಸ್ ಎ ಅಂದರೆ 10 ಮೀಟರ್ ಇಂಟು 10 ಇಂಟು 12 ಇಂಟು 110 11 12 132 ಆಗುತ್ತೆ. 11 ಇಂಟು 12 11 10 120 ಪುನಃ ಒಂದು ಸತಿ ಕೂಡಿಸಿದಾಗ 132 ಆಗುತ್ತೆ. ಸೊ ವರ್ಗಮೂಲ 132, ಈ 11 12 132. ಸೊ 132 2 ಸತಿ ಬಂದಿದೆ. ವರ್ಗಮೂಲದಿಂದ ಹೊರಗಡೆ ಬಂದಾಗ ಅದು ಬರೀ 132 ಆಗುತ್ತೆ. 132 ಇಂಟು 132 ಇದೆ. ವರ್ಗಮೂಲದಿಂದ ಹೊರಗೆ ಬಂದಾಗ ಬರೀ 132 ಒಂದು ಸರ್ತಿ ಆಗುತ್ತೆ. ಸೊ ಸೊನ್ನೆಗಳು ಇಲ್ಲಿ 1 2 0 ಇದೆ. ವರ್ಗಮೂಲದಿಂದ ಹೊರಗಡೆ ಬಂದಾಗ 1 0 ಆಗುತ್ತೆ. ಆದ್ದರಿಂದ ಈ ಗೋಡೆಯ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ 1320 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 1 ಚದರ ಮೀಟರ್ಗೆ 1 ವರ್ಷಕ್ಕೆ 5,000 ರೂಪಾಯಿ ಬಾಡಿಗೆಯನ್ನು ಗಳಿಸುತ್ತದೋ. ಸೊ ನಮಗಿಲ್ಲಿ 3 ತಿಂಗಳಿಗೆ ಬಾಡಿಗೆ ಬೇಕು ಅಂದರೆ ಸೊ 3/12 ಅಷ್ಟು ಟೈಮಿಗೆ ಬಾಡಿಗೆ ಬೇಕು. ಸೊ ಇಂಟು 5,000 ಮತ್ತು ಒಟ್ಟು ಇಷ್ಟು ಚದರ ಮೀಟರ್ ಇದೆ 1320 ಚದರ ಮೀಟರ್ಗೆ. ಸೊ ಇದು 3 ತಿಂಗಳಿಗೆ. ಸೊ ವರ್ಷಕ್ಕೆ 5,000ದಂತೆ 3 ತಿಂಗಳಿಗೆ ಆಗುವಂಥ ಬಾಡಿಗೆಯನ್ನು ಕಂಡುಹಿಡಬೇಕು ಅಂದರೆ ಸೊ ಈ ಥರದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಧಾನವಾಗಿ ಸುಲಭ ತೊಗೊಂಬರ್ಬೋದು. 12ರಿಂದ ಇದು ಭಾಗಿಸ್ಬೋದು. 12 11 ಭಾಗ ಆಗುತ್ತೆ. ಆಮೇಲೆ ಗುಣಿಸುವಂಥದ್ದು ಭಾಳ ಸುಲಭವಾಗಿದೆ. ಒಟ್ಟು 16,50,000 ರೂಪಾಯಿಗಳಿದೆ. ಸೊ ಆ ಕಂಪನಿಯ 3 ತಿಂಗಳಿಗೋಸ್ಕರ ಆ ಗೋಡೆಗೆ ಬಾಡಿಗೆ ಎಷ್ಟು ಕಟ್ಟಬೇಕಾಗತ್ತೆ ಅಂದರೆ 16,50,000 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಮಕ್ಕಳೇ ಇಂಥದ್ದೇ ಇನ್ನೊಂದು ಲೆಕ್ಕವನ್ನು ನೋಡೋಣ. ಒಂದು ತ್ರಿಭುಜದ ಬಾಹುಗಳ ಅನುಪಾತವು 12:17:25 ಮತ್ತು ಅದರ ಸುತ್ತಳತೆ 540 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಬಾಹುಗಳ ಅಳತೆಯನ್ನು ಅವರು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ಸೊ ಎಲ್ಲ ಬಾಹುಗಳು ಸೇರಿದರೆ ಎಷ್ಟಾಗುತ್ತೆ ಸುತ್ತಳತೆ ಕೊಟ್ಟಿದ್ದಾರೆ, ಹಾಗೂ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಬಾಹುಗಳನ್ನು ಕಂಡುಹಿಡ್ಕೊಂಡು ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೋದು. ಸೊ ಇಲ್ಲಿ ಬಾಹುಗಳ ಸುತ್ತಳತೆ 540 ಸೆಂಟಿಮೀಟರ್ ಇದೆ. ಸೊ ಹೆರಾನ್ನ ಸೂತ್ರದಲ್ಲಿ ಬರುವಂಥ ಎಸ್ ಅಂತ ಹೇಳಿದರೆ ಸುತ್ತಳತೆಯ ಅರ್ಧ 540 ಅರ್ಧ. ಸೊ 270 ಸೆಂಟಿಮೀಟರ್ ಆಗುತ್ತೆ ಎಸ್ ಬೆಲೆ ಅದು. ಸೊ ಬಾಹುಗಳನ್ನು ಕಂಡುಹಿಡೋಣ. ಎ ಅಂತ ಹೇಳಿದರೆ ಅನುಪಾತಗಳ ಮೊತ್ತ ಇವನ್ನೆಲ್ಲ ಕೂಡಿಸಿದರೆ 54 ಬರುತ್ತೆ. ಸೊ 54ರಲ್ಲಿ ಮೊದಲನೇ ಭಾಗ 12 ಇದೆ. ಸೊ 54ರಲ್ಲಿ 12 ಆಗೋದಾದರೆ
ಒಟ್ಟು 540 ಆಗೋದ್ರಿಂದ 540ರಲ್ಲಿ ಎಷ್ಟೊಂದು ಕಂಡು ಹಿಡಿತೀವಿ. ಸೊ ಒಂದ್ಲಿ ಹತ್ತಲಿಕ್ಕೆ ಭಾಳ ಸುಲಭವಾಗಿ ಭಾಗ ಆಗೋಗ್ಬಿಡುತ್ತೆ. 10 × 12 120 ಸೆಂಟಿಮೀಟರ್ ಅಂತ ಹೇಳೋದು ತ್ರಿಭುಜದ ಒಂದು ಬಾಹು ಆಗಿರುತ್ತೆ. ಅನುಪಾತ 12 ಇದೆ, ಒಂದು ಬಾಹು 120 ಸೆಂಟಿಮೀಟರ್ ಬಂದಿದೆ. ಅದೇ ಥರದಲ್ಲಿ ಅನುಪಾತ 17 ಇರುವಂಥ ಎರಡನೇ ಬಾಹು 170 ಸೆಂಟಿಮೀಟರ್, ಮೂರನೇ ಬಾಹು 250 ಸೆಂಟಿಮೀಟರ್ ಆಗುತ್ತೆ. ಸೊ ಎಸ್ ಬೆಲೆ ಗೊತ್ತಿದೆ 270, ಎಸ್ ಮೈನಸ್ ಎ 270 ಮೈನಸ್ 120, ಎಸ್ ಮೈನಸ್ ಬಿ 270 ಮೈನಸ್ 170, ಎಸ್ ಮೈನಸ್ ಸಿ 270 ಮೈನಸ್ 250. ಸೊ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಬೆಲೆಗಳು ಸಿಗುತ್ತೆ. ಸೊ ಸೂತ್ರವನ್ನು ಬಳಕೊಂಡು ಬೆಲೆಯನ್ನು ಆದೇಶ ಮಾಡಿದರೆ ಎಸ್ ಮೈನಸ್ ಎ 270 ಮೈನಸ್ 120 150, 270 ಮೈನಸ್ 170 100, 270 ಮೈನಸ್ 250 20. ಸೊ ಸುಲಭಕ್ಕೆ ತರುವಂಥದ್ದು ಭಾಳ ಸುಲಭವಾಗಿದೆ. ಇಲ್ಲಿ ಈ ಸೊನ್ನೆಗಳನ್ನು ಬಿಟ್ಬಿಡಿ, ಬರೀ ಸಂಖ್ಯೆಗಳನ್ನು ತಗೊಳ್ಳಿ. 2 × 15 30 ಆಗುತ್ತೆ. 30 × 27 27 ಮೂರಲಿ ಗುಣಿಸ್ಕೊಳ್ಳಿ 81 ಆಗುತ್ತೆ. 81. ಈಗ ಸೊನ್ನೆಗಳನ್ನು ಲೆಕ್ಕ ಹಾಕ್ಕೊಳ್ಳಿ. 1 2 3 4 ಸೊನ್ನೆ, ಇಲ್ಲೊಂದು 5 ಸೊನ್ನೆ. 2 × 15 ಮಾಡಿದಾಗ 30 ಆಗಿತ್ತು. ಅದರಿಂದ ಇನ್ನೊಂದು ಸೊನ್ನೆ ಎಕ್ಸ್ಟ್ರಾ ಆಗುತ್ತೆ. ಒಟ್ಟು 6 ಸೊನ್ನೆಗಳು ಬರ್ತವೆ. ಒಟ್ಟು 6 ಸೊನ್ನೆಗಳು ಬರುತ್ತೆ. ವರ್ಗಮೂಲ ಚಿಹ್ನೆ ಇದೆ. 81ರ ವರ್ಗಮೂಲ 9 ಆಗುತ್ತೆ. 6 ಸೊನ್ನೆಗಳಿದ್ದಾಗ ವರ್ಗಮೂಲ ತೆಗೆದಾಗ 3 ಸೊನ್ನೆಗಳು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಆದ್ದರಿಂದ ಆ ತ್ರಿಭುಜದ ವಿಸ್ತೀರ್ಣ 9000 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದ್ರ ವರ್ಗಮೂಲ ಇದನ್ನೆಲ್ಲ ಗುಣಿಸ್ಕೊಂಡ್ರೆ 15 30 30 × 27 ಗುಣಿಸ್ಕೊಂಡು ಸುಲಭ ರೂಪಕ್ಕೆ ತೊಗೊಂಬಂದಾಗ 9000 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದು ಕೊಟ್ಟಿರುವಂಥ ತ್ರಿಭುಜದ ವಿಸ್ತೀರ್ಣ ಆಗುತ್ತೆ. ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಈಗ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಒಂದು ಉದ್ಯಾನವನವು ABCD ಚತುರ್ಭುಜಾಕಾರದಲ್ಲಿದೆ. ಅದರಲ್ಲಿ ಕೋನ ಸಿ 90 ಡಿಗ್ರಿ ಇದೆ. AB 9 ಮೀಟರ್, BC 12 ಮೀಟರ್, CD 5 ಮೀಟರ್ ಮತ್ತು AD 8 ಮೀಟರ್ ಆದರೆ ಉದ್ಯಾನವನ್ನು ಆಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಚಿತ್ರವನ್ನು ಬರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದರಿಂದ ಮೊದಲು ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಕೋನ ಸಿ 90 ಡಿಗ್ರಿ ಇರೋ ರೀತಿಯಲ್ಲಿ ಒಂದು ಚತುರ್ಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಸೊ ಹೆರಾನ್ನ ಸೂತ್ರವನ್ನು ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿ, ತ್ರಿಭುಜದ 3 ಬಾಹುಗಳು ಗೊತ್ತಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೆರಾನ್ ಸೂತ್ರವನ್ನು ನಾವು ಬಳಸ್ಕೊಳ್ತೀವಿ. ಸೊ ಇಲ್ಲಿ ಚತುರ್ಭುಜ ಇದೆ. ಸೊ ಈ ಚತುರ್ಭುಜದಲ್ಲಿ ನಾನು ಇಲ್ಲೊಂದು ಕರ್ಣವನ್ನು ಹಾಕ್ಕೊಂಡಾಗ ನಮಗೊಂದು ಲಂಬಕೋನ ತ್ರಿಭುಜ ಸಿಗುತ್ತೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವನ್ನು ಬಿಟ್ಟು ಉಳಿದಿರೋ 2 ಬಾಹುಗಳ ಅಳತೆ ಗೊತ್ತಿದ್ದಾಗ ಸೊ ಅರ್ಧ AB ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಹಾಗೂ ಹೆರಾನ್ ಸೂತ್ರವನ್ನು ಉಪಯೋಗಿಸ್ಕೊಂಡು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಬೋದು. ಯಾವಾಗ ಅಂತ ಹೇಳಿದ್ರೆ ನಮಗೆ BD ಅದರ ಬೆಲೆ ಗೊತ್ತಿದ್ದಾಗ. ಸೊ ಪೈಥಾಗರಸ್ ಪ್ರಮೇಯದ ಸಹಾಯದಿಂದ BD ಅನ್ನು ಕೂಡ ನಾವು ಕಂಡುಹಿಡ್ಕೊಂಡ್ರೆ ಈ 2 ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿದು ಕೂಡಿಸಿದಾಗ ಅವ್ರು ಕೇಳಿರುವಂಥ ಚತುರ್ಭುಜಾಕಾರದ ಉದ್ಯಾನವನದ ವಿಸ್ತೀರ್ಣ ಸಿಗುತ್ತೆ. ಈಗ ಕೊಟ್ಟಿರೋ ಬೆಲೆಗಳನ್ನೆಲ್ಲ ಚಿತ್ರದ ಮೇಲೆ ಆದೇಶ ಮಾಡ್ಕೊಳ್ಳೋಣ. AB 9 ಸೆಂಟಿಮೀಟರ್ ಕೊಟ್ಟಿದ್ದಾರೆ, BC 12 ಸೆಂಟಿಮೀಟರ್, DC 5 ಸೆಂಟಿಮೀಟರ್ ಮತ್ತು AD 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ತ್ರಿಭುಜ BDC ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಅದರ ವಿಸ್ತೀರ್ಣ ಅರ್ಧ × 12 × 5, 12 60, 60ರ ಅರ್ಧ 30 ಚದರ ಸೆಂಟಿಮೀಟರ್ ಆಗಿರುತ್ತೆ. ನನಗೆ ಇನ್ನೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ BDಯ ಉದ್ದ ಬೇಕಾಗತ್ತೆ. ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡಾಗ BD ಸ್ಕ್ವೇರ್ = BC ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್, 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, 144 ಪ್ಲಸ್ 25, 169 BD ಸ್ಕ್ವೇರ್ನ ಬೆಲೆ. ಆದ್ದರಿಂದ BD = ವರ್ಗಮೂಲ 169. ಸೊ 13 ಸೆಂಟಿಮೀಟರ್ ಆಗಿರುತ್ತೆ BDಯ ಉದ್ದ. ಸೊ ಕೆಳಗಡೆ ಇರುವಂಥ ತ್ರಿಭುಜದ ವಿಸ್ತೀರ್ಣ ಅರ್ಧ × 5 × 12 30 ಚದರ ಮೀಟರ್. ಸೊ ಮೇಲ್ಗಡೆ ಇರುವಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೆರಾನ್ ಸೂತ್ರವನ್ನು ಬಳಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಎಸ್ ಅಂತ ಹೇಳಿದ್ರೆ ಸುತ್ತಳತೆಯ ಅರ್ಧ 13 + 9 + 8 ಅಂದರೆ 30 ಆಗುತ್ತೆ. 30ರ ಅರ್ಧ 15. ಎಸ್ ಬೆಲೆ 15 - 9, 15 - 8, 15 - 13 ಮಾಡಿದರೆ S - A × S - B ಮತ್ತು S - Cಗಳು ಸಿಗುತ್ತೆ. ಸೊ ಬೆಲೆಗಳನ್ನು ಹಾಕ್ಕೊಂಡು ಸುಲಭ ರೂಪಕ್ಕೆ ತೊಗೊಂಬಂದಾಗ 35.5 ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಸಿಗುತ್ತೆ ಎರಡನೇ ತ್ರಿಭುಜಕ್ಕೆ. ಲೆಕ್ಕದಲ್ಲಿ ನೀವು
ಮುಂದಿನ ಸ್ಟೆಪ್ಪನ್ನು ನೋಡೋದಕ್ಕಿಂತ ಮೊದಲು ನೀವು ಲೆಕ್ಕವನ್ನು ಮಾಡಿ ಆದಮೇಲೆ ಮುಂದಿನ ಸ್ಟೆಪ್ಗಳನ್ನು ನೋಡ್ತಾ ಬನ್ನಿ. ಸೊ ಚತುರ್ಭುಜದ ವಿಸ್ತೀರ್ಣ 2 ತ್ರಿಭುಜಗಳ ವಿಸ್ತೀರ್ಣವನ್ನು ಕೂಡಿರು ಬರುತ್ತೆ. ಕೆಳಗಡೆ ಇರೋ ತ್ರಿಭುಜದ ವಿಸ್ತೀರ್ಣ 30 ಮೀಟರ್ ಸ್ಕ್ವೇರ್, ಮೇಲ್ಗಡೆ ಇರುವಂಥ ತ್ರಿಭುಜದ ವಿಸ್ತೀರ್ಣ 35.5 ಮೀಟರ್ ಸ್ಕ್ವೇರ್. ಆದ್ದರಿಂದ ಚತುರ್ಭುಜದ ಒಟ್ಟು ವಿಸ್ತೀರ್ಣ 65.5 ಚದರ ಮೀಟರ್ಗಳಾಗಿರುತ್ತೆ. ಇನ್ನೊಂದು ಲೆಕ್ಕವನ್ನು ಮಾಡೋಣ. ಕರ್ಣ 32 ಸೆಂಟಿಮೀಟರ್ ಇರುವ ಚೌಕವನ್ನು ಹಾಗೂ 8 ಮೀಟರ್ ಪಾದವನ್ನು ಮತ್ತು ಪ್ರತಿ ಬಾಹು 6 ಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ಆಕಾರದಲ್ಲಿರುವ ಗಾಳಿಪಟವು 3 ಬೇರೆ ಬೇರೆ ಛಾಯೆಗಳನ್ನು ಚಿತ್ರದಲ್ಲಿರುವಂತೆ ಹೊಂದಿದೆ. ಇದರಲ್ಲಿ ಉಪಯೋಗಿಸಿರುವ ಪ್ರತಿ ಛಾಯೆಯ ಕಾಗದದ ವಿಸ್ತೀರ್ಣ ಎಷ್ಟು? ಸೊ ಒಂದು ಗಾಳಿಪಟ ಇದೆ, ಅದರಲ್ಲಿ ಒಂದು ಭಾಗ ಚೌಕಾಕಾರದಲ್ಲಿದೆ, ಇನ್ನೊಂದು ಭಾಗ ಸಮದ್ವಿಬಾಹು ತ್ರಿಭುಜಾಕಾರದಲ್ಲಿದೆ. ಆ ಚೌಕಾಕಾರದಲ್ಲಿ ಪುನಃ ಕರ್ಣ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಚೌಕವನ್ನು 2 ಭಾಗಗಳನ್ನಾಗಿ ಮಾಡ್ತಾ ಇದೆ. ಮೇಲ್ಗಡೆ ಭಾಗಕ್ಕೆ ಒಂದು ಬಣ್ಣವನ್ನು ಕೊಡಲಾಗಿದೆ, ಕೆಳಗಡೆ ಭಾಗಕ್ಕೆ ಒಂದು ಬಣ್ಣವನ್ನು ಕೊಡಲಾಗಿದೆ. ಸೊ ನೀವೇನೇನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಎಲ್ಲ ಛಾಯೀಕೃತ ಭಾಗಗಳ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದರೆ ತ್ರಿಭುಜ ABDಯ ವಿಸ್ತೀರ್ಣ ಕಂಡುಹಿಡಿಬೇಕು, ತ್ರಿಭುಜ DBCಯ ವಿಸ್ತೀರ್ಣ ಕಂಡುಹಿಡಿಯಬೇಕು, ಹಾಗೂ ತ್ರಿಭುಜ CEF ಇದಿಷ್ಟರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಚೌಕದಲ್ಲಿ ಕರ್ಣವು ಚೌಕವನ್ನು 2 ಸಮಭಾಗ ಮಾಡೋದ್ರಿಂದ ನಮಗೆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಈ 2 ತ್ರಿಭುಜಗಳ ವಿಸ್ತೀರ್ಣವನ್ನು ಒಟ್ಟಿಗೆ ಹೇಳಿಬಿಡ್ಬೋದು. ಚೌಕದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಎರಡೂ ಕೂಡ. ಈ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಹೆರಾನ್ನ ಸೂತ್ರವನ್ನು ನಾವು ಬಳಸಬೇಕಾಗತ್ತೆ. ಚೌಕದಲ್ಲಿ ಪ್ರತಿ ಕೋನ 90 ಡಿಗ್ರಿ ಇರುತ್ತೆ. ನಾನು ಇಲ್ಲಿರುವಂಥ ತ್ರಿಭುಜ ABDಗೆ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡಾಗ ಈ ಚೌಕದ ಪ್ರತಿ ಬಾಹು ನಾನು ಎಲ್ಲಂತ ತಗೊಳ್ತೀನಿ, ಅದರ ಪ್ರತಿಯೊಂದು ಬಾಹು ನಾನು ಎಲ್ಲಂತ ಗುರುತು ಮಾಡಿಕೊಂಡ್ರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ L² + L² = 32 ಸ್ಕ್ವೇರ್ ಆಗುತ್ತೆ. L² + L² ಅಂದರೆ 2L². ಸೊ ಚೌಕದ ವಿಸ್ತೀರ್ಣ L² ಆಗಿರುತ್ತೆ. 2L² ಬೆಲೆ 32 ಸ್ಕ್ವೇರ್. 32 ಸ್ಕ್ವೇರ್ ಅಂತ ಹೇಳಿದ್ರೆ 32 × 32 1024 ಆಗುತ್ತೆ. ಅದು ನಿಧಾನವಾಗಿ ಗುಣಿಸ್ಕೊಳ್ಳಿ. 2L² ಬೆಲೆ 1024. ಆದ್ದರಿಂದ 1L² ಬೆಲೆ ಇದರ ಅರ್ಧದಷ್ಟು 512 ಸೆಂಟಿಮೀಟರ್ ಸ್ಕ್ವೇರ್. ಚಚ್ಚೌಕದ ವಿಸ್ತೀರ್ಣ ನಾನಿಲ್ಲಿ ಬಾಹುವಿನ ಅಳತೆಯನ್ನು ಕಂಡುಹಿಡಿದಿದ್ದೇನೆ. ಅದು ನನಗೆ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಈ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕು ಅಂತ ಏನಿಲ್ಲ, ಕಂಡುಹಿಡಿದೇನೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. 2L² ಬೆಲೆ ಗೊತ್ತಿದೆ, ಇದರ ಅರ್ಧ ತಗೊಂಡ್ರೆ L² ಆಗುತ್ತೆ. ಚೌಕದ ವಿಸ್ತೀರ್ಣ ಇದು. ಈ ಚೌಕದ ವಿಸ್ತೀರ್ಣದಲ್ಲಿ ಅರ್ಧ ತಗೊಂಡ್ರೆ ಇಲ್ಲಿರುವಂಥ ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ಮೇಲ್ಗಡೆ ಇರುವಂಥ 2 ದೊಡ್ಡ ತ್ರಿಭುಜಗಳ ವಿಸ್ತೀರ್ಣ ಸಿಗುತ್ತೆ. 512ರ ಅರ್ಧ, ಸೊ 256 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಭುಜ ABDಯ ವಿಸ್ತೀರ್ಣವೂ ಹೌದು, ತ್ರಿಭುಜ BDCಯ ವಿಸ್ತೀರ್ಣವೂ ಹೌದು. ಸೊ ನಾವಿನ್ನು ಕಂಡುಹಿಡ್ಲಿಕ್ಕೆ ಬಾಕಿ ಉಳಿದಿರೋದು ಕೆಳಗಡೆ ಇರುವಂಥ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ಹೆರಾನ್ನ ಸೂತ್ರವನ್ನು ಬಳಸಬೇಕಾಗತ್ತೆ. ಸೊ S ಅಂತ ಹೇಳಿದ್ರೆ ಸುತ್ತಳತೆಯ ಅರ್ಧ, 8 + 6 + 6 12 × 20, 20ರ ಅರ್ಧ 10. S ಬೆಲೆ 10. ಸೊ S - A ಮತ್ತು S - B ಎರಡೂ ಕೂಡ 10 - 6 10 - 4 10 - 6 2 ಸತಿ ಬರ್ಕೊಳ್ತೀನಿ. 4 × 4 ಬರುತ್ತೆ. S - A ಅಂದರೂ 4, S - B ಅಂದರೂ 4. S - C ಅಂತಂದರೆ 10 - 8 2 ಆಗುತ್ತೆ. ಸೊ ಅದನ್ನು ಹೆರಾನ್ ಸೂತ್ರದಲ್ಲಿ ಸೂತ್ರ ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು S × S - A × S - B × S - C. ಅದರಲ್ಲಿ ಬೆಲೆಗಳನ್ನು ಆದೇಶ ಮಾಡ್ಕೊಂಡು ಹೋದಾಗ ನಮಗೆ ಇಷ್ಟು ಉತ್ತರಗಳು ಬರುತ್ತೆ. ಇಲ್ಲಿ 4 × 4 ಇದೆ. ವರ್ಗಮೂಲ ಚಿಹ್ನೆ ಹೊರಗಡೆ ಬಂದಿರೋದು 1 4 ಮಾತ್ರ ಉಳ್ಕೊಳ್ಳುತ್ತೆ. 10 20 ಇದೆ. ವರ್ಗಮೂಲ 20ನ ನಾನು ಪುನಃ 4 5 21 ಬರ್ಕೊಳ್ಬೋದು. ಈ 4 ವರ್ಗಮೂಲ ಚಿಹ್ನೆ ಹೊರಗಡೆ ಬಂದಾಗ 2 ಆಗುತ್ತೆ. ವರ್ಗಮೂಲ 5 ಅಂತ ಹೇಳೋದು ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗೆ ಬರ್ಕೊಳ್ಳೋಣ ಅದನ್ನು. ಸೊ ಇದು 4 2 8 ಮತ್ತು ವರ್ಗಮೂಲ 5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಕೆಳಗಡೆ ಇರುವಂಥ ಸಮ ದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಆಗಿದೆ. ಸೊ ಚೌಕದಲ್ಲಿರುವ ಛಾಯೀಕೃತ ಭಾಗಗಳ ವಿಸ್ತೀರ್ಣಗಳು ಪ್ರತಿಯೊಂದರ ವಿಸ್ತೀರ್ಣ ಕೇಳಿದ್ದಾರೆ. ಮೇಲ್ಗಡೆ ಇರುವಂಥ 2 ತ್ರಿಭುಜಗಳಲ್ಲಿ ಪ್ರತಿಯೊಂದರ ವಿಸ್ತೀರ್ಣ 256 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಹಾಗೂ ಕೆಳಗಡೆ ಇರುವಂಥ ಚಿಕ್ಕದಾಗಿರುವಂಥ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ 8√5 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಕೊನೆಯದಾಗಿ ಇನ್ನೊಂದು ಲೆಕ್ಕವನ್ನು ಮಾಡೋಣ ಈ ಚಾಪ್ಟರಲ್ಲಿ. ಒಂದು ಜಮೀನು ತ್ರಾಪಿಜ್ಯ ಆಕಾರದಲ್ಲಿದೆ. ಅದರ ಸಮಾಂತರ ಬಾಹುಗಳು 25 ಮೀಟರ್ ಮತ್ತು 10 ಮೀಟರ್ ಹಾಗೂ ಅದರ ಸಮಾಂತರವಲ್ಲದ ಬಾಹುಗಳು 14 ಮೀಟರ್ ಮತ್ತು 13 ಮೀಟರ್ ಆಗಿವೆ.
ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಜಮೀನು ತ್ರಾಪಿಜ್ಯ ಆಕಾರದಲ್ಲಿದೆ. ತ್ರಾಪಿಜ್ಯ ಅಂತ ಹೇಳಿದ್ರೆ ಕೆಲವೊಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ್ಯ ಅಂತ ಕರಿತೇವೆ. ಈ ತ್ರಾಪಿಜ್ಯದ ಸಮಾಂತರ ಬಾಹುಗಳು ಇದೆಲ್ಲ 10 ಮೀಟರು, ಇನ್ನೊಂದು ಬಾಹು 25 ಮೀಟರ್ ಇದೆ. ಈ ಸಮಾಂತರವಲ್ಲದ ಬಾಹುಗಳು ಒಂದು 14 ಮೀಟರ್, ಇನ್ನೊಂದು 13 ಮೀಟರ್ ಇದೆ. ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ಹೆರಾನ್ನ ಸೂತ್ರ ತ್ರಿಭುಜಕ್ಕೆ ಹಾಕ್ತೇವೆ, ತ್ರಾಪಿಜ್ಯಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ. ತ್ರಾಪಿಜ್ಯದ ವಿಸ್ತೀರ್ಣಕ್ಕೆ ನಮಗೆ ಈ ವಿಡಿಯೋದ ಆರಂಭದಲ್ಲಿ ಹೇಳಿದೆ ನಾನು. ತ್ರಾಪಿಜ್ಯದ ವಿಸ್ತೀರ್ಣ ಏನಾಗಿರುತ್ತೆ ಅಂದರೆ ಸಮಾಂತರವಾಗಿರುವಂಥ ಬಾಹುಗಳು ಎ ಮತ್ತು ಬಿಗಳಾಗಿದ್ದು ಅವುಗಳ ನಡುವಿನ ಅಂತರ ಹೆಚ್ ಆಗಿದ್ದರೆ ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಅರ್ಧ ಹೆಚ್ ಇಂಟು ಎ ಪ್ಲಸ್ ಬಿ ಅಂತ ಬರೀಬಹುದು. ಸಮಾಂತರ ಬಾಹುಗಳ ಮೊತ್ತ ಮತ್ತು ಅದರ ಎತ್ತರವನ್ನು ಗುಣಿಸ್ಬಿಟ್ಟು ಅದನ್ನು ಅರ್ಧ ಮಾಡಿದರೆ ತ್ರಾಪಿಜ್ಯದ ವಿಸ್ತೀರ್ಣ ಸಿಗುತ್ತೆ. ಆದರೆ ನಮಗೆ ಇದರಲ್ಲಿ ಎತ್ತರ ಗೊತ್ತಿಲ್ಲ. ಸೊ ಆದ್ದರಿಂದ ನಮಗೆ ಈ ಸೂತ್ರ ಇಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹೆರಾನ್ನ ಸೂತ್ರನ ಉಪಯೋಗಿಸ್ಬೇಕು ಅಂದರೆ ನಾನು ತ್ರಿಭುಜ ಇರಬೇಕು, ಅಲ್ಲಿ ತ್ರಿಭುಜ ಅಲ್ಲ. ಸೊ ಅದಕ್ಕೇನು ಮಾಡ್ಬೋದು ಅಂತ ಹೇಳಿದರೆ, ಇದರಲ್ಲಿ ಈ 14 ಸೆಂಟಿಮೀಟರ್ ಬಾಹು ಇದೆಯಲ್ಲ, ಅದೇ ಥರದಲ್ಲಿ ಈ ಶೃಂಗದಿಂದ ಒಂದು ಬಾಹು ಎಳ್ಕೊಂಡ್ರೆ ನಮಗೊಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜ ಸಿಗುತ್ತೆ. 14 ಸೆಂಟಿಮೀಟರ್ಗೆ ಸಮಾಂತರವಾಗಿ ಎಳ್ಕೊಂಡ್ರೂ ಆಗುತ್ತೆ, ಅಥವಾ ಇಲ್ಲಿರೋ 13 ಸೆಂಟಿಮೀಟರ್ಗೆ ಸಮಾಂತರವಾಗಿ ಇಲ್ಲೊಂದು ಗೆರೆಯನ್ನು ಎಳ್ಕೊಂಡ್ರೆ ನಮಗೆ ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜ ಸಿಗುತ್ತೆ. ಸೊ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಸುಲಭವಾಗಿ ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿಯಬಹುದು. ಆಮೇಲೆ ನಾವು ಅದೇ ತ್ರಿಭುಜಕ್ಕೆ ಅರ್ಧ ಇಂಟು ಪಾದ ಇಂಟು ಎತ್ತರವನ್ನು ಮಾಡಿದಾಗ ಅದರ ಎತ್ತರವನ್ನು ಕೂಡ ನಾವು ಕಂಡುಹಿಡಿಬೋದು. ಎತ್ತರನ ಕಂಡುಹಿಡಿದ ಮೇಲೆ ಇಲ್ಲಿ ಪಕ್ಕದಲ್ಲಿರುವಂಥ ಸಮಾಂತರ ಚತುರ್ಭುಜ ಮತ್ತು ಅದರ ವಿಸ್ತೀರ್ಣವನ್ನು ಕಂಡುಹಿಡಿದು ಇಡೀ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗಲೇ ಇಲ್ಲಿ 14 ಮೀಟರ್, ಇಲ್ಲಿ 13 ಮೀಟರ್ ಇತ್ತು. ಈ 13 ಮೀಟರ್ಗೆ ಒಂದು ಸಮಾಂತರ ರೇಖೆಯನ್ನು ಎಳ್ಕೊಂಡಿದ್ದೀನಿ ನಾನು ಎ ಮುಖಾಂತರ. ಎ ಬಿ 10 ಮೀಟರ್ ಇದೆ. ಆದ್ದರಿಂದ ಇಲ್ಲಿ ಇ ಸಿ ಸಮಾಂತರವಾಗಿ ಎಳೆದ ಮೇಲೆ ಇ ಸಿ ಕೂಡ 10 ಮೀಟರ್ ಆಗುತ್ತೆ. ಸೊ ಸಮಾಂತರ ಚತುರ್ಭುಜದ ಬಾಹುಗಳು 10 ಮೀಟರ್, 13 ಮೀಟರ್, 10 ಮೀಟರ್, 13 ಮೀಟರ್ ಆಗಿದೆ. ಇಲ್ಲಿ ತ್ರಿಭುಜ ಎ ಡಿ ಇ ಒಟ್ಟು ಡಿ ಸಿಯ ಉದ್ದ 25 ಮೀಟರ್ ಕೊಟ್ಟಿದ್ರು. ಅದರಲ್ಲಿ 10 ಮೀಟರ್ಗೆ ಇಲ್ಲಿ ಕಟ್ ಮಾಡಿದ್ದೀನಿ, ಅದರಿಂದ ಉಳಿದಿರೋದು 15 ಮೀಟರ್ ಆಗುತ್ತೆ. ಸೊ ಈಗ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರದ ಮುಖಾಂತರ ಕಂಡುಹಿಡಿಯೋಣ. ತ್ರಿಭುಜ ಎ ಡಿಯ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸುತ್ತಳತೆ ಬೇಕು. ಸುತ್ತಳತೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 42 ಆಗುತ್ತೆ. 15 + 14 + 13, 15, 14, 13, 42 ಆಗುತ್ತೆ. ಹೆರಾನ್ನ ಸೂತ್ರದಲ್ಲಿ ಎಸ್ ಅಂದರೆ ಸುತ್ತಳತೆಯ ಅರ್ಧ 21, ಎಸ್ ಮೈನಸ್ ಎ ಮತ್ತು ಎಸ್ ಮೈನಸ್ ಬಿ. ಎಸ್ ಮೈನಸ್ ಎ 21 - 14 7 ಬರುತ್ತೆ. 21 - 13 8 ಬರುತ್ತೆ. 25 - 15 6 ಬರುತ್ತೆ. ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಮತ್ತು ಎಸ್ ಮೈನಸ್ ಸಿಗಳ ಬೆಲೆ ಅದು. ಎಸ್ ಅಂದರೆ 21. ಸೊ ಇಲ್ಲೂ ಕೂಡ ಬೆಲೆ ಕಂಡುಹಿಡಿಯೋದು ಭಾಳ ಸುಲಭವಾಗಿದೆ. 6ಅನ್ನು ನಾನು 3 × 2 ಅಂತ ಬರ್ಕೊಂಡ್ರೆ 7 × 3, 7 3 21 ಆಗುತ್ತೆ. 21 × 21 ವರ್ಗಮೂಲ ಚಿಹ್ನೆ ಒಳಗಡೆ 2 ಸರ್ತಿ ಇದೆ. ವರ್ಗಮೂಲ ಚಿಹ್ನೆ ಹೊರಗಡೆ ಬಂದಾಗ 1 ಸರ್ತಿ 21 ಆಗುತ್ತೆ. ಇನ್ನು 8 2 16 ವರ್ಗಮೂಲ ಚಿಹ್ನೆ ಒಳಗಡೆ 16 ಇದ್ದರೆ 16ರ ವರ್ಗಮೂಲ 4 ಆಗುತ್ತೆ. ಆದ್ದರಿಂದ 21 × 4, ಸೊ ಇದನ್ನು ಗುಣಿಸಿದರೆ 84 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಇಲ್ಲಿರುವಂಥ ತ್ರಿಭುಜದ ವಿಸ್ತೀರ್ಣ. ಸೊ ನೆಕ್ಸ್ಟ್ ನಮಗೆ ಇದಕ್ಕೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬೇಕೋ, ಬಿ ಹೆಚ್ ಸೂತ್ರ ಪಾದ ಇಂಟು ಎತ್ತರ ಮಾಡಬೇಕು. ಆದರೆ ನಮಗೆ ಎತ್ತರ ಗೊತ್ತಿಲ್ಲ. ಸೊ ಆ ಎತ್ತರವನ್ನು ಕಂಡುಹಿಡಲಿಕ್ಕೆ ಪುನಃ ಈ ತ್ರಿಭುಜದ ವಿಸ್ತೀರ್ಣವನ್ನೇನೋ ತಗೊಂಡು ಅರ್ಧ ಇಂಟು ಬಿ ಹೆಚ್ = 84 ಹಾಕ್ಕೊಂಡ್ರೆ ನಮಗೆ ಎತ್ತರ ಸಿಗುತ್ತೆ. ನೋಡೋಣ, ಅಲ್ಲಿರುವಂಥ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಅರ್ಧ ಇಂಟು ಪಾದ 15 ಮೀಟರ್ ಇಂಟು ಎತ್ತರ ಗೊತ್ತಿಲ್ಲ = ಉತ್ತರ ನಮ್ಗೆ ಆಲ್ರೆಡಿ ಬಂದಿದೆ 84 ಮೀಟರ್. ಸೊ ಹೆಚ್ಚು ಬೆಲೆ ಬೇಕು ಅಂತ ಹೇಳಿದರೆ 15 ಮತ್ತು ಅರ್ಧ ಆ ಕಡೆ ತಗೊಂಡು ಹೋದಾಗ 84 × 2 / 15 3 ಮುಗಿಲು ಭಾಗಿಸ್ಲಿಕ್ಕಾಗತ್ತೆ. ಸೊ ಆ ಥರ ಭಾಗಿಸಿ ಸುಲಭ ರೂಪಕ್ಕೆ ತಗೊಂಬಂದಾಗ 11.2 ಮೀಟರ್ ಆಗುತ್ತೆ. ಇದು 11.2 ಮೀಟರ್ ಇಲ್ಲಿರುವಂಥ ತ್ರಿಭುಜದ ಎತ್ತರ. ಆ ತ್ರಿಭುಜದ ಎತ್ತರನೂ ಹೌದದು, ಸಮಾಂತರ ಚತುರ್ಭುಜದ ಎತ್ತರನೂ ಹೌದು. ಆದ್ದರಿಂದ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಎಚ್ ಪಾದ ಇಂಟು ಎತ್ತರ 10 × 11.2, ಸೊ 112 ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಇಲ್ಲಿರುವಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 112 ಮೀಟರ್ ಸ್ಕ್ವೇರ್, ಹಾಗೂ ಇಲ್ಲಿರುವಂಥ ತ್ರಿಭುಜದ ವಿಸ್ತೀರ್ಣ 84 ಮೀಟರ್ ಸ್ಕ್ವೇರ್. ಸೊ ಅದೆರಡನ್ನು ಕೂಡಿಸಿದರೆ ಆ ತ್ರಾಪಿಜ್ಯದ ವಿಸ್ತೀರ್ಣ ಸಿಗುತ್ತೆ 112 + 84 196 ಚದರ ಮೀಟರ್ ಆಗಿರುತ್ತೆ.
ಇವತ್ತಿನ ವಿಡಿಯೋಗೆ ಮನೆ ಕೆಲಸ ಈ 2 ಲೆಕ್ಕಗಳನ್ನು ಮಾಡಿ ನಿಧಾನವಾಗಿ ಎಲ್ಲ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಬೇಕಾದಷ್ಟು ಲೆಕ್ಕಗಳಿದ್ದಾವೆ, ಆದರೆ ಮಾಡುವಂಥ ವಿಧಾನ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ನಿಧಾನವಾಗಿ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.